ಸ್ನೇಹಿತರೆ, ಎಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ನಿಮಗೆ ಶೋಲ್ಡರ್ ಬಗ್ಗೆ ತುಂಬಾ ಡೌಟ್ಸ್ ಇದೆ ಅಲ್ವಾ. ಇದು ನಿಮ್ಗೆ ಯಾವತ್ತಾದ್ರೂ ಬಂದೇ ಬರುತ್ತೆ. ಬಂದಿರ್ಬೋದು, ಅಕಸ್ಮಾತ್ ಕಸ್ಟಮರ್ ಬಟ್ಟೆ ಹೊಲಿತಿದ್ದೀರಾ ನೀವು ಅಂತಂದ್ರೆ ಇದು ಬಂದಿರ್ಬೋದು, ಅಥವಾ ಮುಂದೆ ಬಂದೇ ಬರುತ್ತೆ. ಇದು ನೀವು ನಾನು ಏನ್ ಹೇಳ್ತಾ ಇದ್ದೀನಿ, ಇದು ನಿಮಗೆ ಬಂದೇ ಬರುತ್ತೆ. ಆ ತರ ಟೈಮಲ್ಲಿ ನೀವು ಏನ್ ಮಾಡಬೇಕು ಅನ್ನೋದೇ ಈ ವಿಡಿಯೋದ ಪರ್ಪಸ್. ಓಕೆ, ನಾನು ಇವತ್ತು ನಾನು ನಿಮಗೆ ಬ್ಯಾಕ್ ಮಾತ್ರ ಕಟ್ ಮಾಡಿ ತೋರಿಸ್ತೀನಿ. ಬ್ಯಾಕ್ ನೀವು ಕಟ್ ಮಾಡಿದ ತಕ್ಷಣ ಫ್ರಂಟ್ ಆಟೋಮೆಟಿಕ್ ಆಗಿ ಅದೇ ಬಂದ್ಬಿಡುತ್ತೆ. ಓಕೆ, ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀನಿ, ಓಕೆ, ನೀವು ತಮ್ಮನೇ ನೋಡಿರ್ಬೋದು. ಓಕೆ, ಈಗ ನಾನು ಅದನ್ನ ಹೆಂಗ್ ಮಾಡ್ಬೋದು, ಯಾವ ತರ ನಿಮ್ಗೆ ಕಟಿಂಗ್ ಮಾಡ್ಬೇಕಾದ್ರೆ, ಸಾರಿ ಅದು ಓಕೆ ಅನ್ನೋದು ತುಂಬಾ ಸಲ ಬರ್ತಾ ಇದೆ, ದಯವಿಟ್ಟು ಕ್ಷಮಿಸಿ. ಒಬ್ರು ಮೇಡಮ್ ಕಮೆಂಟ್ ಮಾಡಿದ್ರು ಓಕೆ ಬೇಡ ಅಂತ. ಆದಷ್ಟು ನಾನು ಟ್ರೈ ಮಾಡ್ತೀನಿ ಅದನ್ನ ನಿಲ್ಸೋದಕ್ಕೆ, ಆಯ್ತಾ. ಈಗ ಸೇಮ್ ನಾವು ಏನಿದೆ, ಈಗ ನಾವು ಮಾರ್ಜಿನ್ ಬಿಟ್ಟು ಏನ್ ನಾವು ಮಾರ್ಕ್ ಹಾಕೊಳ್ತೀವಿ, ಕಟ್ ಮಾಡ ಇದು ಹೊಲಿಯಕ್ಕೆ ಅಂದ್ಬಿಟ್ಟು ಮಾರ್ಜಿನ್ ಬಿಡ್ತೀವಲ್ಲ, ಅಷ್ಟು ಬಿಟ್ಬಿಟ್ಟು ಎಕ್ಸ್ಟ್ರಾ ಪಾರ್ಟ್ನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ. ನಿಮಗೆ ಈ ಪ್ರಾಬ್ಲಮ್ ಬಂದೇ ಬರುತ್ತೆ, ಯಾವತ್ತಾದ್ರೂ ಬಂದೇ ಬರುತ್ತೆ. ಓಕೆ, ಪ್ರಾಬ್ಲಮ್ ಅಲ್ಲ ಇದು, ಕಸ್ಟಮರ್ಗಿರೋ ಪ್ರಾಬ್ಲಮ್ ನಿಮ್ಗೆ ಹೇಳ್ಕೊಂಡಿರ್ತಾರೆ, ನೀವು ಅದನ್ನ ರೆಡಿ ಮಾಡಬೇಕು. ಓಕೆ, ಈಗ ನೋಡಿ, ಇದು ನೆಕ್ ಬ್ರಾಡ್ ಕಮ್ಮಿ ಬೇಕು ಅಂತ ಬರ್ದಿದ್ದಾರೆ. ಓಕೆ, ಓಕೆ ಪುನಃ ಬರ್ತಾ ಇದೆ, ದಯವಿಟ್ಟು ಕ್ಷಮಿಸಿ. ಚೇಂಜ್ ಆಗುತ್ತೆ, ಅದು ಸ್ವಲ್ಪ ದಿನ ಅದು ಅಭ್ಯಾಸ ಆಗಬೇಕು. ನೆಕ್ ಬ್ರಾಡ್ ಏನಿದೆ, ಈ ಬ್ರಾಡ್ ಇದೆಯಲ್ಲ ಆಗಲ್ಲ, ಆಯ್ತಾ, ಇಲ್ಲಿಗಿರೋದನ್ನ ಅವರು ಕಮ್ಮಿ ಮಾಡಿ ಅಂತ ಹೇಳ್ತಾ ಇದಾರೆ. ನನಗೆ ಅಗಲ ಆಗಿದೆ ಇದು ನೆಕ್ ಬ್ರಾಡು, ಇಲ್ಲಿ ಹಿಂಗ್ ಜಾರ್ತಾ ಇದೆ ಅಂತ ಅವ್ರು ಹೇಳ್ತಾ ಇದಾರೆ, ಆಯ್ತಾ. ನಾನು ಅವ್ರಿಗೆ ಕೇಳಿದೆ, ಇದೇ ಬ್ರಾಡ್ ಅಲ್ಲಿ ನಿಮಗೆ ನೆಕ್ ಜಾರದೇ ಇರಂಗ್ ಮಾಡ್ಕೊಡ್ತೀನಿ ಅಂತ ಕೇಳಿದೆ. ಆದ್ರೆ ಅವ್ರು ಹೇಳ್ತಾ ಇದಾರೆ ನನಗೆ ಇಷ್ಟು ಅಗಲ ಬೇಡ, ನನಗೆ ಅಗಲ ಕಮ್ಮಿ ಮಾಡ್ಕೊಡಿ ಅಂತ ಹೇಳ್ತಾ ಇದಾರೆ. ಓಕೆ ಸರಿ, ಈಗ ನಾವು ಅದಕ್ಕಾಗಿ ಮೈನ್ ವಿಡಿಯೋ ಮಾಡ್ತಾ ಇದ್ದೀವಿ. ಓಕೆ, ಸೊ ಪುನಃ ಓಕೆ ಬಂತು, ದಯವಿಟ್ಟು ಕ್ಷಮಿಸಿ. ಈಗ ನಾನು ನಾರ್ಮಲ್ ಏನ್ ಲೆಂತ್ ಇದೆ ಅದನ್ನೇ ನಾನು ತಗೊಳ್ತಾ ಇದ್ದೀನಿ ಇಲ್ಲಿಂದ, ಸರಿನಾ. ನೋಡಿ, ಇಲ್ಲಿ ಮಾರ್ಕ್ ಇಟ್ಕೊಂಡಿದ್ದೀನಿ, ಇಲ್ಲಿಂದ ಈ ಎಂಡ್ ಏನಿದೆ ಈ ಎಂಡಿಗೆ ಮಾರ್ಕ್ ಹಾಕೊಂಡೆ, ಪ್ಲಸ್ ಅರ್ಧ ಇಂಚು ಎಕ್ಸ್ಟ್ರಾ ಬಿಟ್ಕೊಂಡೆ. ಈ ವಿಡಿಯೋ ಹೇಗೆ ಅನ್ನಿಸ್ತದೆ ಅಂತ ಕಮೆಂಟ್ ಮಾಡಿ. ಇದು ನಾನು 4K ರೆಸಲ್ಯೂಷನ್ ಅಲ್ಲಿ ನಾನು ವಿಡಿಯೋ ಇದು ಮಾಡ್ತಾ ಇರೋದು. ಇದು ಸೈಡ್ ಲೆಂತ್, ನಾರ್ಮಲ್ ಏನಿದೆ ಸೈಡ್ ಲೆಂತ್, ಇದನ್ನು ನಾನು ಸೈಡ್ ಲೆಂತ್ ತಗೊಂಡೆ ಅಲ್ವಾ. ಇದು ಹೆಂಗ್ ತಗೊಂಡೆ ಅಂತೆಲ್ಲ ಪರ್ಟಿಕ್ಯುಲರ್ ಆಗಿ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ, ಅದನ್ನ ಹೋಗಿ ನೋಡಿ. ಅದರದ್ದು ಬೇರೆ ಡಿಸ್ಕ್ರಿಪ್ಷನ್ ನಾನು ಹಾಕೊಡ್ತೀನಿ, ಇಲ್ಲ ಅಂತಂದ್ರೆ ಇರೋದೇ ಒಂದು ಸ್ವಲ್ಪ ವಿಡಿಯೋ, ಅದ್ರಲ್ಲಿ ನೀವು ಚೆಕ್ ಮಾಡ್ಕೊಳ್ಬೋದು, ಗೊತ್ತಿರುತ್ತೆ. ನೋಡಿ, ಈಗ ಇಲ್ಲಿ ಮಾರ್ಕ್ ಹಾಕೊಂಡೆ, ಪ್ಲಸ್ ಇಲ್ಲೊಂದು ಮಾರ್ಕ್ ಹಾಕೊಂಡೆ, ಆಯ್ತಾ. ಈಗ ಮೇನ್ ಪ್ರಾಬ್ಲಮ್ ಏನು, ಅವ್ರಿಗೆ ನೆಕ್ ಬ್ರಾಡು ಜಾಸ್ತಿ ಇದೆ. ಈಗ ನನ್ನ ಮಾಮೂಲಿ ಏನ್ ಸೆಂಟರ್ ಇದೆ, ಈ ಸೆಂಟರು ಅಲ್ವಾ, ಈ ಸೆಂಟರ್ ಏನಿದೆ ಇದನ್ನ ಲೈನ್ ಹೇಳ್ಕೊಂಡು ಅದ್ರ ಮೇಲೆ ಒಂದು ಮಾರ್ಕ್ ಹಾಕೊಂಡಿದ್ದೀನಿ. ಈಗ ಇದನ್ನೇ ಸೆಂಟ್ರಲ್ಲಿ ಇಟ್ಕೊಂಡಿದ್ದೀನಿ, ಹಿಂಗೆ ನೋಡಿ, ಹಿಂಗೆ ಇಟ್ಕೊಳ್ಳಿ, ಆಯ್ತಾ. ಹಿಂಗೆ ಇಟ್ಕೊಂಡು ನೋಡಿ, ಇಲ್ಲಿಗೆ ಇದ್ರದ್ದು ಬ್ರಾಡ್ ಬರ್ತಾ ಇದೆ. ನಾವು ಇದು ಶೋಲ್ಡ್ರನ್ನ ಸೀದಾ ಕರೆಕ್ಟಾಗಿ ಇಲ್ಲಿ ರೆಡಿ ಇದೆ, ಇದ್ರ ಶೋಲ್ಡ್ರು ನೋಡಿ ಇಲ್ಲಿ ಇದೆ. ಈ ಶೋಲ್ಡ್ರನ್ನ ನಾವು ಇಲ್ಲಿಗೆ ಇಟ್ರೆ, ಸ್ಟ್ರೈಟ್ ಇಟ್ರೆ ನೋಡಿ, ನಿಮ್ಗೆ ಇದು ಲೆವೆಲ್ ಬರ್ತಾ ಇದೆ. ನಾವು ಎಷ್ಟು ಬಿಡಬೇಕು ಅಷ್ಟು ಬಿಟ್ಟಿದೀವಿ, ಇಲ್ಲೂ ಲೆವೆಲ್ ಬರ್ತಾ ಇದೆ ಅಲ್ವಾ. ಇಲ್ಲಿಗೆ ರೆಡಿ ಬರ್ತಾ ಇದೆ, ಅಂದ್ರೆ ನೆಕ್ ಬ್ರಾಡು ಇಲ್ಲಿಗೆ ಬರಬೇಕು, ಅಂದ್ರೆ ಇಲ್ಲಿದೆ ನೆಕ್ಕು, ಇಲ್ಲಿಗೆ ಈ ಬ್ಲೌಸ್ ಇರೋ ಬ್ರಾಡು ಇಲ್ಲಿ ಇದೆ, ಆಯ್ತಾ. ಈಗ ಅವ್ರು ಏನ್ ಹೇಳ್ತಾ ಇದಾರೆ ಪ್ರಾಬ್ಲಮ್, ನನಗಿದು ಬ್ರಾಡ್ ಜಾಸ್ತಿ ಆಗಿದೆ, ಬ್ರಾಡ್ನ ಕಮ್ಮಿ ಮಾಡಿ, ಆಯ್ತಾ. ಆಮೇಲೆ ಎರಡು ರೀತಿಲೂ ಆಗುತ್ತೆ. ನೀವು ಕೆಳಗಡೆ ಈ ಬ್ರಾಡ್ ಇಲ್ಲೇನಾದ್ರು ಜಾಸ್ತಿ ಬ್ರಾಡ್ ಇದ್ರು ಜಾರುತ್ತೆ, ಆಯ್ತಾ. ಆ ಬ್ರಾಡ್ ಒಂದ್ಸಲ ಚೆಕ್ ಮಾಡ್ಕೊಂಡ್ಬಿಡುವ. ನೋಡಿ, ಇಟ್ಟು ಈಗ ಸುಮ್ನೆ ಏನಿದೆ ಹಳೆ ಮಾರ್ಕ್ಗೆ ನಾನು ಸುಮ್ನೆ ಮಾರ್ಕ್ ಹಾಕೊಳ್ತೀನಿ. ಓಕೆ ಆಯ್ತಾ, ಸಾರಿ ಬರುತ್ತೆ ಅದೊಂಚೂರು ಒಂದೆರಡು ದಿನ. ನೋಡಿ, ಇಲ್ಲಿಗೆ ಇದು ಬ್ರಾಡ್ ಬರ್ತಾ ಇದೆ ಅಲ್ವಾ, ಇದು ಹಳೆ ನೆಕ್ಕು, ಅಂದ್ರೆ ನಾವೀಗ ಮಾರ್ಕ್ ಹಾಕೊಂಡ್ರೆ ಇಲ್ಲಿಗೆ ಹಾಕೊಳ್ಬೇಕು ಈಗ. ಆದ್ರೆ ಈಗ ಅವ್ರಿಗೆ ಬ್ರಾಡ್ ಜಾಸ್ತಿ ಆಗಿರೋದ್ರಿಂದ ಕಮ್ಮಿ ಮಾಡಕ್ ಹೇಳಿದ್ದಾರೆ ಅಂತಂದ್ರೆ ಏನ್ ಮಾಡ್ತೀನಿ ನಾನೀಗ, ಇಲ್ಲಿ ಎಷ್ಟಿದೆ, 2 ಕಾಲ್ ಬರ್ತಾ ಇದೆ, ನಾನೇನ್ ಮಾಡ್ತೀನಿ,
2ಕ್ಕಿಂತ 1 ಪಾಯಿಂಟ್ ಕಮ್ಮಿ ಮಾಡ್ತೀನಿ. ಆಯ್ತಾ, ನೋಡಿ 2ಕ್ಕಿಂತ 1 ಪಾಯಿಂಟ್ ಕಮ್ಮಿ ಮಾಡಿ ಈ ಕೆಳಗಡೆ ಬ್ರಾಡು ಹಂಗೆ ಇಡ್ತಾ ಇದ್ದೀನಿ. ಇಲ್ಲಿ ಮಾತ್ರ ನಾನು ಶೋಲ್ಡರ್ ಕಮ್ಮಿ ಮಾಡಿ, ಶೋಲ್ಡರ್ದು ಏನು ಬ್ರಾಡ್ ಇದೆ ಅದನ್ನ ಕಮ್ಮಿ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಂಡೆ. ಅವಾಗ ನಿಮಗೆ ಇಲ್ಲಿ ಅಗಲ ಕಮ್ಮಿ ಆಯಿತು. ಈಗ ಈ ಶೋಲ್ಡ್ರನ್ನ ನಾರ್ಮಲ್ ಆಗಿ ನಾವೇನು ತಗೊಳ್ತೀವಿ ಅದನ್ನ ಇಲ್ಲಿಂದ ತಗೊಳ್ಬೇಕು. ಕಂಟಿನ್ಯೂ ನಾವು ಇಲ್ಲಿಂದ ಮಾಡ್ತಿದ್ದೋ, ಈಗ ಇಷ್ಟು ಕಮ್ಮಿ ಬಂತು, ಅದಕ್ಕೆ ನಾವು ಇಲ್ಲಿಟ್ಟು ಇದನ್ನ ನೋಡಿ ಇಲ್ಲಿ ಮಾರ್ಕ್ ಇಟ್ಕೊಂಡ್ರೆ ಇಲ್ಲಿಗೆ ರೆಡಿ ಇದೆ. ಇದಕ್ಕೆ 1/4 ಇಂಚು ಎಕ್ಸ್ಟ್ರಾ ಹೊಲಿಗೆ ಸೇರಿಸಿದ್ರೆ ನೋಡಿ ಇಲ್ಲಿಗೆ ಬರ್ತಾ ಇದೆ ಅಲ್ವಾ. ಆಯ್ತಾ, ಇದು ನೋಡಿ ಇಷ್ಟು ಬಂತು ಶೋಲ್ಡರ್. ಈಗ ಇನ್ನೊಂದು ಪ್ರಾಬ್ಲಮ್ ಆಗುತ್ತೆ. ಮೈನ್ ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ, ಈ ಬ್ಲೌಸ್ ರೆಡಿ ಮಾಡ್ಬೇಕಾದ್ರೆ ಈ ಆರ್ಮೋಲು ಇಲ್ಲಿರೋ ಶೋಲ್ಡರ್ಗೆ ಸರಿಯಾಗಿ ಕೂರ್ತಿತ್ತು. ಈಗ ನಾವೇನ್ ಮಾಡಿದೀವಿ, ಶೋಲ್ಡರ್ನ ಒಳಗೆ ತಗೊಂಡಿದೀವಿ, ಅವಾಗ ಈ ಆರ್ಮೋಲ್ ಕೂರಲ್ಲ. ತೋರಿಸ್ಕೊಡ್ತೀನಿ ಹೆಂಗೆ ಅಂತ. ನೋಡಿ, ಇದು ಫ್ರಂಟು. ನಾವು ನಾರ್ಮಲ್ ಆಗಿ ಹೆಂಗ್ ತಗೊಳ್ತೀವಿ ಮೆಜರ್ಮೆಂಟು, ಫ್ರಂಟ್ನ ಒಂದ್ ಸೈಡ್ ಸ್ಟ್ರೈಟ್ ಹಿಡ್ದು ಸ್ಟ್ರೈಟ್ ಬರಬೇಕು, ಕ್ರಾಸ್ ಬರಬಾರ್ದು ಅಲ್ವಾ. 8.75 ಇದೆ. ನಾನೇನ್ ಮಾಡ್ತೀನಿ, ಇದನ್ನ 8.75 ಡೈರೆಕ್ಟ್ಲಿ ಹಂಗೆ ಇಡ್ತೀನಿ. 8.75.1 ಇದೆ, ಹಂಗೆ ಇಟ್ಬಿಡಿಬೇಕು. ಅಂದ್ರೆ 8.75.1 ಇಲ್ಲಿಗೆ ಇಟ್ಬಿಟ್ಟೆ. ಆಯ್ತಾ, ಹಂಗೆ ವೇಸ್ಟ್ ಮೆಜರ್ಮೆಂಟು ನೋಡ್ಕೊಳ್ತೀನಿ ಫಸ್ಟು ಎಷ್ಟಿದೆ ಅಂತ, ಯಾಕಂದ್ರೆ ನಾನು ಕಟಿಂಗು ಆಗಬೇಕು ಜೊತೆಗೆ. 30 ಇಂಚು ವೇಸ್ಟ್ ಮೆಜರ್ಮೆಂಟ್ ಇದೆ. ಆಯ್ತಾ, ಆದರೆ ಇಲ್ಲಿ ವೇಸ್ಟ್ ಮೆಜರ್ಮೆಂಟು ಅರ್ಧ ಇಂಚು ಲೂಸು ಅಂತ ಇದೆ. ಅರ್ಧ ಇಂಚು ಅವ್ರಿಗೆ ಲೂಸ್ ಇದೆ, ಟೈಟ್ ಮಾಡಬೇಕು. ಆಯ್ತಾ, ಅರ್ಧ ಇಂಚು ಲೂಸ್ ಅಂತ ಬರ್ದಿದ್ದಾರೆ, ಆದರೆ ಟೈಟಲ್ ಲೂಸು ಗೊತ್ತಿಲ್ಲ. ಅದಿರಲಿ, ಈಗ 30 ಇದೆ ಅಲ್ವಾ, 30ನೇ ನಾನು ಹಂಗೆ ಬರೆದು ಬಿಡ್ತೀನಿ. ಆಯ್ತಾ, ಅದ್ರ ಅರ್ಧ ಏನಿದೆ 7.5 ಇದೆ. 7.5 ಇಲ್ಲಿಗೆ ಬಂತು. ಮತ್ತೆ 1 ಇಂಚು ಡಾರ್ಟ್ ಕೊಡಬೇಕು, ಅದನ್ನ ಇಲ್ಲಿ ಬಿಟ್ಟೆ. ಆಮೇಲೆ 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಕೊಡಬೇಕು, ಅದನ್ನ ಇಲ್ಲಿ ಬಿಟ್ಟಿದ್ದೀನಿ. ಇದು ಅಷ್ಟೇ, ಎಕ್ಸ್ಟ್ರಾ 2 ಇಂಚ್ ಮಾರ್ಜಿನ್ ಇದೆ, ಇಲ್ಲಿಗೆ ಬಿಟ್ಟಿದ್ದೀನಿ. ನೋಡಿ, ನಾವು ಇದನ್ನ ಕಮ್ಮಿ ಮಾಡಕ್ಕೆ ಹೇಳೋದಕ್ಕೆ ಇದೇನು ಹೆಚ್ಚು ಕಮ್ಮಿ ಮಾಡಬಾರ್ದು. ಆಯ್ತಾ, ಇದೆಲ್ಲ ಎಷ್ಟಿದೆ ಅಷ್ಟೇ ಬರಬೇಕು. ಅವ್ರಿಗೆ ಬಾಡಿ ಕರೆಕ್ಟ್ ಆಗಿದೆ ಅಂತಂದ್ಮೇಲೆ ಅದೇ ಮೆಜರ್ಮೆಂಟ್ಗೆ ಇಡಬೇಕು ನೀವು. ಆಯ್ತಾ, ಇದು ಈಗ ನಾನು ಚೆಕ್ ಮಾಡ್ತೀನಿ ಆರ್ಮೋಲ್ ಮೆಜರ್ಮೆಂಟ್ನ ಸರಿ ಇದೆಯಾ ಇಲ್ವೋ ಅಂತ ಅಲ್ವಾ. ಎಷ್ಟಿದೆ ಆರ್ಮೋಲ್ ಮೆಜರ್ಮೆಂಟ್, ನೀವು ಬೇಕಂದ್ರೆ ಉಲ್ಟಾ ಮಾಡ್ಕೊಳ್ಳಿ, ನಾನು ಉಲ್ಟಾನೇ ತಗೊಳ್ತೀನಿ ಬೇಕಂದ್ರೆ, ಯಾಕಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗೋದು ಬೇಡ. ನೋಡಿ, ಹಿಂಗೆ ಇಟ್ಕೊಂಡು ಇದು ರೆಡಿ ಶೋಲ್ಡ್ರು ಅಲ್ವಾ. ಇಲ್ಲಿಂದ ಈ ಹೊಲಿಗೆ ಏನಿದೆ ಆ ಹೊಲಿಗೆ ಗಂಟನು ನಾನು ಅಳತೆ ತಗೊಳ್ತೀನಿ. ವಾಯ್ಸ್ ಒಂಚೂರು ಕಮ್ಮಿ ಬರ್ತಾ ಇರ್ಬೋದು, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ನನಗೆ ಸ್ವಲ್ಪ ಹುಷಾರಿಲ್ಲ. ನಾನೀಗ ಟೇಪ್ನ ಸೀದಾ ಹಿಂಗೆ ಇಟ್ಕೊಂಡು ಸುಮ್ಮನೆ ಟೇಪ್ನ ಯಾವ್ದನ್ನೂ ಎಳಿತಾ ಇಲ್ಲ ನೋಡಿ. ಆಯ್ತಾ, 8.1 ಬರ್ತಾ ಇದೆ. ಈಗ ನಾನು ಚೆಕ್ ಮಾಡಬೇಕು, ಇದು 8.1 ಬರ್ತಾ ಇದೆಯಾ, ಕಮ್ಮಿ ಬರ್ತಾ ಇದೆಯಾ, ಜಾಸ್ತಿ ಬರ್ತಾ ಇದೆಯಾ ಅಂತ. ನೋಡಿ, ಅದು 8.1 ಇದ್ರೆ ಇದು 8.5.1 ಬರ್ತಾ ಇದೆ. ಇದೇನಕ್ಕೆ ಬಂತು, ನಾವಿಲ್ಲಿ ಇಲ್ಲಿ ಬರೋ ಶೋಲ್ಡ್ರನ್ನ ಇಲ್ಲಿಗೆ ಮಾಡಿದ್ದೀವಿ ಅಲ್ವಾ, ಇಷ್ಟು ಗ್ಯಾಪ್ ಬಂತು. ಅಕಸ್ಮಾತ್ ಇಲ್ಲಿ ಇದ್ದಿದ್ರೆ ಶೋಲ್ಡ್ರು ಹಿಂಗ್ ಬಂದು ಹಿಂಗ್ ಸೇರೋದು ಅಲ್ವಾ, ಹಿಂಗ್ ಬಂದು ಹಿಂಗ್ ಸೇರೋದು, ಅಲ್ಲಿ ಕರೆಕ್ಟ್ ಆಗೋದು. ಈಗ ಏನಾಗಿದೆ, ಶೋಲ್ಡರ್ ನಾವು ಹಿಂದೆ ಎಳ್ಕೊಂಡಾಗಿಂದ ಇದು ಏನು ಈ ಆರ್ಮೋಲ್ ಲೂಸು ಜಾಸ್ತಿ ಆಗಿದೆ. ಅದಕ್ಕೆ ನಾನೇನ್ ಮಾಡ್ತೀನಿ, ಈ ಆರ್ಮೋಲ್ನ ಒಂದು ಅರ್ಧ ಇಂಚು ಮೇಲ್ ತಗೊಳ್ತೀನಿ ಅಲ್ವಾ. ಅರ್ಧ ಇಂಚು ಮೇಲ್ ತಗೊಂಡು ಒಂದು ಮಾರ್ಕ್ ಹಾಕೊಳ್ತೀನಿ. ಈಗ ಇದನ್ನ ಸೇರಿಸ್ತೀನಿ ಇಲ್ಲಿಂದ ಇಲ್ಲಿಗೆ. ಆಯ್ತಾ, ಇದಿಷ್ಟ ಆಯ್ತಾ. ಈಗ ಇದನ್ನ ಸೇರಿಸುವ, ಎಷ್ಟು ಬರ್ತಾ ಇದೆ ನೋಡುವ. ಆಯ್ತಾ, 8.1 ಚೆಕ್ ಮಾಡ್ತಾ ಇದ್ದೀನಿ. ಇದು 8ಕ್ಕೆ ಬರ್ತಾ ಇದೆ, 8.1 ಬರ್ತಾ ಇಲ್ಲ ಅಲ್ವಾ. ಅವಾಗ ಇನ್ನೊಂಚೂರು ಕೆಳಗಡೆ ಇಳಿಸ್ಕೊಳ್ಬೇಕು. ಈಗ ಇದು ನೀವು ಕಟ್ ಮಾಡ್ಬೇಕಾದ್ರೆ ಪ್ರತಿಯೊಂದು ಬ್ಲೌಸ್ಗೂ ಆಗುತ್ತೆ ಪ್ರಾಬ್ಲಮ್. ಹಾ, ನೋಡಿ, ಈಗ ಕೆಳಗಡೆಯಿಂದ ತಗೊಂಡೆ, ಈಗ ಏನಾಯ್ತು, ಕರೆಕ್ಟಾಗಿ 8.1 ಬಂದು ಕರೆಕ್ಟಾಗಿ ಕೂತ್ಕೊಂಡಿದೆ. ಆಯ್ತಾ, ಇದೊಂದು ನೀವು ಚೇಂಜ್ ಮಾಡಕ್ಕೆ ಬಾಕಿ ಏನು ಚೇಂಜ್ ಮಾಡಬಾರ್ದು. ಇಷ್ಟು ನೀವು ಇದೆರಡು ಚೇಂಜ್ ಮಾಡ್ಬೇಕು. ಅವ್ರು ಬ್ರಾಡ್ ಅಂತಂದಾಗ ಇದು ಚೇಂಜ್ ಮಾಡಬೇಕು, ಬಾಕಿ ಇರೋ ಪೀಸಲ್ಲಿ ಏನೂ ಮಾಡಕ್ ಹೋಗ್ಬಾರ್ದು. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟೊತ್ತು ಗಂಟ ನೀವು ನೋಡಿದ್ರೆ
ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಎಲ್ಲ ಕಡೆ ಶೇರ್ ಮಾಡಿ. ಇದೇ ಥರ ಮುಂದೆ ವಿಡಿಯೋ ಬರೋದಕ್ಕೆ ನಮಗೂ ಹೆಲ್ಪ್ ಆಗುತ್ತೆ, ಆಯಿತಾ? ಇಷ್ಟೇ ವಿಡಿಯೋದಲ್ಲಿ. ಇನ್ನು ಮುಂದೆ ಬೇಕಾದ್ರೆ ನಾನು ಕಟ್ ಮಾಡಿ ತೋರಿಸ್ತೀನಿ ಬೇಕು ಅಂದರೆ ನಿಮಗೆ, ಯಾಕೆಂದರೆ ನಿಮಗೆ ನಾನು ಹೇಳಿ ಆಮೇಲೆ ಕಟ್ ಮಾಡಲಿಲ್ಲ ಅಂತಂದರೆ ಕೆಲವರು ನಮ್ಮ ಸಬ್ಸ್ಕ್ರೈಬರ್ಗಳಲ್ಲಿ ಇಲ್ಲ, ಆದರೂ ಹೇಳ್ತಾ ಇದ್ದೀನಿ. ಕೆಲವರಿಗೆ ಅದು ಮನಸ್ಸಲ್ಲಿ ಬರುತ್ತೆ, ನಮ್ಗೆ ಮಾರ್ಕ್ ಹಾಕಕ್ಕೆ ಮಾತ್ರ ಮಾಡಿದ್ದಾರೆ, ಕಟ್ ಮಾಡೋದಕ್ಕೆ ಬೇರೆ ಇನ್ನೊಂದು ಮಾರ್ಕ್ ಹಾಕೊಳ್ತಾರೆ ಅಂತ ಬರಬಾರ್ದಲ್ವಾ? ಅದಕ್ಕೆ ನಾನು ನಿಮ್ಮೆದುರಿಗೆ ಕಟ್ ಮಾಡ್ತಾ ಇದ್ದೀನಿ. ಇನ್ನೊಂದು ಪ್ರಾಬ್ಲಮ್ ಇದೆ, ನನ್ನ ಚಾನಲ್ನ ಹೆಸರನ್ನ ನಾನು ಚೇಂಜ್ ಮಾಡಿದ್ದೀನಿ. ನಾನು ಪೋಸ್ಟಲ್ಲೂ ಹಾಕಿದ್ದೆ, ಸ್ವಲ್ಪ ಜನ ನೋಡಿದ್ದೀರಾ, ಸ್ವಲ್ಪ ಜನಕ್ಕೆ ಗೊತ್ತಾಗ್ತಾ ಇಲ್ಲ ಅನಿಸುತ್ತೆ. ನನ್ನ ಚಾನಲ್ ಹೆಸರನ್ನ ಯಾನ್ವಿ ಫ್ಯಾಷನ್ ಅಂತ ಮಾಡಿದ್ದೀನಿ. ಅದಕ್ಕೂ ರೀಸನ್ ಇದೆ, ನಾನು ಇನ್ನೊಂದು ದಿನ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ, ಆಯಿತಾ? ಏನು ಇತ್ತು ಅದಕ್ಕೆ ನಾನು ಒಂದು ಸಣ್ಣ ತೊಂದರೆ ಇರೋದ್ರಿಂದ ಹಂಗೆ ಮಾಡಿದ್ದೀನಿ. ಈಗ ನೋಡಿ ಎಲ್ಲ ಕರೆಕ್ಟಾಗಿ ಬಂದಿದೆ. ಆಮೇಲೆ ಒಬ್ಬರು ಮೆಸೇಜ್ ಮಾಡಿದ್ದಾರೆ ನನಗೆ, ಯಾವ ಚೆಸ್ಟಿಗೆ ಎಷ್ಟು ಶೋಲ್ಡರ್ ಇಡಬೇಕು ಅಂತ ತಿಳಿಸ್ಕೊಡಿ ಅಂತ. ಮೇಡಮ್, ಅವ್ರಿಗೆ ಹೇಳ್ತಾ ಇರೋದು, ಯಾವ ಚೆಸ್ಟ್ಗೆ ಎಷ್ಟು ಶೋಲ್ಡರ್ ಇಡಬೇಕು ಅಂತಂದರೆ, ನೀವು ಅಥವಾ ಮೆಜರ್ಮೆಂಟ್ ಬ್ಲೌಸಲ್ಲಿ ಇದ್ದರೆ ಮೆಜರ್ಮೆಂಟ್ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟೇ ಇಡಬೇಕು. ಬಾಡಿ ಮೆಜರ್ಮೆಂಟ್ ತಗೊಂಡ್ರೆ ಅವ್ರದ್ದು ಶೋಲ್ಡರ್ ಮೆಜರ್ಮೆಂಟ್ನ ತಗೊಳ್ಬೇಕು. ನೀವು ಶೋಲ್ಡರ್ ಅವ್ರ ಹತ್ರ ಇರಬೇಕಾದ್ರೆ ನೀವು ಶೋಲ್ಡರ್ ಮೆಜರ್ಮೆಂಟೇ ತಗೊಳ್ಳಿಲ್ಲ ಅಂತಂದರೆ ಏನಕ್ಕೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಶೋಲ್ಡರ್ ಮೆಜರ್ಮೆಂಟ್ ತಗೊಂಡ್ಮೇಲೆ ಅದನ್ನ ಯಾವ ರೀತಿ ಕಮ್ಮಿ ಮಾಡ್ಕೊಂಡು ಬರ್ಬೇಕು ಅಂತ ನಾನು ವಿಡಿಯೋ ಮಾಡಿದ್ದೀನಿ, ದಯವಿಟ್ಟು ಅದನ್ನ ಹೋಗಿ ನೋಡಿ, ಆಯಿತಾ? ಇನ್ನೂ ಅರ್ಥ ಆಗಲಿಲ್ಲ ಅಂತಂದರೆ, ಅದು ನೋಡಿ ಅರ್ಥ ಆಗಲಿಲ್ಲ ಅಂತಂದರೆ ನನಗೆ ಕಮೆಂಟ್ ಮಾಡಿ, ನಾನು ಪರ್ಟಿಕ್ಯುಲರ್ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ, ಆಯಿತಾ? ಇಷ್ಟೊತ್ತು ಗಂಟೆ ವಿಡಿಯೋ ನೋಡಿರೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ. ಶುಭ ದಿನ.